ಬರೀ ಬಂದಿತ್ತು ಬರೀ ಸ್ಯಾಂಪಲ್ ನನಗೆ ಗೊತ್ತಿರೋ ರೀತಿಯಲ್ಲಿ ಈ ವರ್ಷ ನಾನು ನಿಜ ರಸ್ತೆ ಬದಿಯಲ್ಲಿ ತಾವುಗಳು ಕೂಡ ನೋಡಿದ್ರ ಎಡಗಡೆ ಬಲಗಡೆ ಅಪ್ ಟು ಆಲೂರಿಂದ ಹಿಡಿದು ಎಲ್ಲಿ ತನಕ ಬಂದರೂ ಕೂಡ ಬಿಳಿ ಸುಳಿ ರೋಗ ಅಂತ ಇವ್ರ ಹೆಸರು ಕೊಡ್ತಾ ಇದ್ದಾರೆ. ಅದು ಯಾವ ರೋಗ ನನಗೆ ಗೊತ್ತಿಲ್ಲ. ಆದರೆ ಸಂಪೂರ್ಣವಾಗಿ ಬೆಳೆದಿರ್ತಕ್ಕಂಥ ಏನು ಜೋಳ ಇದೆ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ. ಒಂದು ರೀತಿ ಮಣ್ಣಿಗೂ ಅಲ್ಲ ಅದು. ಏಕೆ ಅಂತ ಹೇಳಿದರೆ ಅಟ್ಲೀಸ್ಟ್ ಕೊನೆ ಪಕ್ಷ ಮೇವಿಗಾರು ಜಾನುವಾರುಗಳಿಗೆ ಮೇವು ಹಾಕೋಣಂತ ಜಾನುವಾರುಗಳು ಕೂಡ ತಿನ್ನಲ್ಲ. ತಿಂದರೆ ಅದರದ್ದು ಕೂಡ ಆರೋಗ್ಯ ಹದಗೆಡುತ್ತೆ. ಇದರಲ್ಲೂ ಕೂಡ ಒಂದೇ ಒಂದು ಫಸಲು ಬಂದಿಲ್ಲ. ಈ ಪರಿಸ್ಥಿತಿ ಆಗಿದೆ. ರೈತ ಒಂದು ಎಕರೆಗೆ 20 ರಿಂದ 25 ಸಾವಿರ 30 ಸಾವಿರದಿಂದ ಖರ್ಚು ಮಾಡಿ ಬೆಳೆ ಹಾಕಿ ಅಕ್ತೆ ಮಾಡಿ ಹಳ ತೆಗೆದು ಇಷ್ಟೆಲ್ಲ ಸ್ಪ್ರೇ ಮಾಡಿ ಗೊಬ್ಬರ ಹಾಕಿ ಇಷ್ಟೆಲ್ಲ ಮಾಡಿದರೂ ಕೂಡ ರೈತನಿಗೆ ₹1 ಆದಾಯ ಇಲ್ಲ. ಆದಾಯ ಜೊತೆಗೆ ಈ ವರ್ಷದ ಬೆಳೆ ಹೋಯ್ತು. ಈ ವರ್ಷದ ಬೆಳೆಗೆ ಏನು ಮಾಡ್ಬೇಕು ರೈತ? ಕೃಷಿ ಇಲಾಖೆಯವರು ಹೇಳ್ತಾರೆ ಆಲ್ಟರ್ನೇಟ್ ಬೆಳೆ ಬೆಳಿಬೇಕು ಅಂತ. ನಮ್ಮ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆದ್ರು, ಇವತ್ತು ಬೆಳೀತಾ ಇಲ್ಲ. ಶುಂಠಿ ಬೆಳೆದ್ರು, ಅದು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಅಂದರು, ಅದನ್ನು ಬಿಟ್ಟರು. ಜೋಳ ಬೆಳೀತಿದ್ದಾರೆ, ಜೋಳನೂ ಬಿಟ್ಟು ರಾಗಿ ಬೆಳೀರಿ ಅಂತಾರೆ. ರಾಗಿ ಏನು ವಾಣಿಜ್ಯ ಬೆಳೆ ಅಲ್ಲ. ರಾಗಿ ನಮ್ಮ ಊಟಕ್ಕೆ ಬೇಕಾದ್ರೆ ಬೆಳಿಬೋದು. ರೈತನಿಗೆ ಬರೀ ಊಟಕ್ಕೆ ಹೊಟ್ಟೆ ಊಟ ಮಾಡ್ಬಿಟ್ರೆ ಸಾಕ? ಸಾರು ಮಾಡಬೇಕು ಅಂತೇಳಿದರೆ, ಸಾಂಬಾರು ಮಾಡಬೇಕು ಅಂತೇಳಿದರೆ ಖಾರ ಪುಡಿ ಬೇಕು, ಮೆಣಸಿನ ಪುಡಿ ಬೇಕು, ಎಣ್ಣೆ ಬೇಕು, ಬೇಳೆ ಬೇಕು. ಅವರು ತಿನ್ನಬೇಕಲ್ಲ, ಊಟ ಮಾಡಬೇಕಲ್ವಾ? ಈ ಪರಿಸ್ಥಿತಿ ನಾನು ಸರ್ಕಾರ ಕೇಳ್ತಕ್ಕಂಥದ್ದು ಒಂದೇ ಸರ್, ಹಾಸನ ಜಿಲ್ಲೆಯಲ್ಲಿ ತುಂಬಲಾರದಷ್ಟು ನಷ್ಟ ಆಗಿರ್ತಕ್ಕಂಥದ್ದು ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಈ ಕೂಡಲೇ ಸಮೀಕ್ಷೆಯನ್ನು ಮಾಡಬೇಕು. ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಮಾತಾಡಿದ್ದೀನಿ, ಮಾನ್ಯ ಮಂತ್ರಿಗಳ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಈಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಆದಷ್ಟು ಬೇಗ ಸಮೀಕ್ಷೆಯನ್ನು ಮಾಡಿ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ಈ ಸತಿ ಆಗಿರ್ತಕ್ಕಂಥ ಮಳೆಯ ಅಭಾವ ಏನಿದೆ ಅಂತಕ್ಕಂಥ ತಮಗೆಲ್ಲರೂ ಕೂಡ ಗೊತ್ತಿದೆ. ನಾನೀಗ ಕೃಷಿ ಇಲಾಖೆ ಅಧಿಕಾರಿಗಳಿಂದ ತಗೊಂಡಿರೋ ಮಾಹಿತಿ ಪ್ರಕಾರವಾಗಿ ವಾಡಿಕೆ ಮಳೆಯಲ್ಲಿ 197% ನಷ್ಟು ಮಳೆ ಕಡಿಮೆ ಆಗಿದೆ. ನಮ್ಮ ರೈತರು ಇಲ್ಲೂ ಕೂಡ ಕಂಗಾಲಾಗಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಮ್ಮ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು. ಏನು ನಮ್ಮ ಬೆಳೆಗಾರರು ಏನು ಈ ಜೋಳದ ಬೆಳೆಯನ್ನು ಬೆಳೆದಿದ್ದಾರೆ, ಈ ಜೋಳದ ಬೆಳೆಗೆ ಸಂಪೂರ್ಣ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಇನ್ಶೂರೆನ್ಸ್ ಕಟ್ಕೊಳ್ಳಿ ಅಂತೀವಿ. ಇನ್ಶೂರೆನ್ಸ್ ಕಟ್ಟಿದರೆ ಹವಾಮಾನದಿಂದ ಏನಾದರೂ ಸಮಸ್ಯೆ ಆಗಿರೋ ಸಂದರ್ಭದಲ್ಲಿ ಇನ್ಶೂರೆನ್ಸಲ್ಲಿ ಬರ್ತಕ್ಕಂಥದ್ದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಮ್ಮ ರೈತರಿಗೆ ಸರ್ಕಾರನೇ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಖಂಡಿತವಾಗ್ಲೂ ಕೂಡ ರೈತರನ್ನ ನಾವೇನಾದ್ರು ಸರ್ಕಾರ ಆಗ್ಬೋದು, ಜನಪ್ರತಿನಿಧಿಗಳಾಗಲಿ ರೈತರ ಕಷ್ಟಕ್ಕೆ ಬರಲಿಲ್ಲ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ರೈತರು ವಿಷ ಕುಡಿತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ. ಸರ್ಕಾರಗಳು ಇದಕ್ಕೆ ಕೂಡಲೇ ಮಧ್ಯಪ್ರವೇಶಿಸಿ ನಮ್ಮ ರೈತರ ಬದುಕನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ